ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 6/7/2022. मीठे बच्चे, बाप का बनने से तुम बिगर कौड़ी खर्च सेकंड में जीवन मुक्ति का अधिकार पा लेते हो. निश्चय हुआ और वर्षा मिला. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಮಧುರ ಮಕ್ಕಳೇ, ತಂದೆಯ ಮಕ್ಕಳಾಗೋದ್ರಿಂದ ನೀವು ಒಂದು ಪೈಸೆನೂ ಖರ್ಚಿಲ್ಲದೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಅಧಿಕಾರವನ್ನು ತಾವು ಪಡ್ಕೊಳ್ತೀರಿ ಅಂತಾರೆ ಬಾಬಾ. ನಿಶ್ಚಯ ಆಯಿತು ಅಂದರೆ ನಿಮಗೆ ಆಸ್ತಿ ಸಿಕ್ಕ ಹಾಗೆ. ಎಷ್ಟು ನಮಗೆ ತಂದೆಯ ಮೇಲೆ ನಿಶ್ಚಯ ಆಗ್ತದೋ ಅಷ್ಟು ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ. ಇಲ್ಲಿ ಒಂದು ಪೈಸೆನೂ ಖರ್ಚಿಲ್ಲದೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಪದವಿಯನ್ನು ತಾವು ಪಡ್ಕೊಳ್ತೀರಿ. ಪ್ರಶ್ನೆ: ಶುರುದ್ ಬುದ್ಧಿ ಬಚ್ಚೋं का ಕರ್ತವ್ಯ ಕೌನ್ ಸಾ ಹೈ? ತಿಳುವಳಿಕೆ ಉಳ್ಳಂತಹ ಮಕ್ಕಳ ಕರ್ತವ್ಯ ಯಾವುದಾಗಿದೆ ಅಂತಾರೆ ಬಾಬಾ. ಯಾವುದು? ಉತ್ತರ: सच्ची यात्रा करना और कराना, यही शुरुद बुद्धि बच्चों का ಕರ್ತವ್ಯ ಹೇ. ಸತ್ಯವಾದ ಯಾತ್ರೆಯನ್ನು ಮಾಡೋದು ಮತ್ತು ಅನೇಕರಿಗೂ ಸಹ ಮಾಡಿಸೋದು, ಇದೇ ತಿಳುವಳಿಕೆ ಉಳ್ಳಂತಹ ಮಕ್ಕಳ ಕರ್ತವ್ಯ ಆಗಿದೆ. ಸತ್ಯವಾದ ಯಾತ್ರೆ ಅಂದ್ರೇ ಮನ್ಮನಾಭವ ಅಂತ ಹೇಳ್ತಾರೆ ಬಾಬಾ. इस यात्रा से और धक्के से बच जाएंगे. जैसे बाप कल्याणकारी है, वैसे शुरुद बुद्धि बच्चे बाप समान ಕಲ್ಯಾಣಕಾರಿ ಹೋಂಗೆ. ಈ ಯಾತ್ರೆಯಿಂದ ಅನೇಕ ಪೆಟ್ಟುಗಳಿಂದ ತಾವು ಉಳ್ಕೊಂಬಿಡ್ತೀರಿ ಅಂತಾರೆ, ಸುರಕ್ಷಿತ ಆಗಿ ಬಿಡ್ತೀರಿ. ಹೇಗೆ ಬಾಬಾ ಕಲ್ಯಾಣಕಾರಿ ಆಗಿದ್ದಾರೆ, ಹಾಗೆ ತಾವು ತಿಳುವಳಿಕೆ ಉಳ್ಳಂತಹ ಮಕ್ಕಳು ತಂದೆಯ ಸಮಾನ ಏನಾಗಬೇಕು? ಕಲ್ಯಾಣಕಾರಿಗಳೇ ಆಗ್ತೀರಿ ಅಂತಾರೆ. ಹೀಗೆ ಈ ಯಾತ್ರೆಯನ್ನು, ಸತ್ಯವಾದ ಯಾತ್ರೆ, ಈ ಮನ್ಮನಾಭವ ಅನ್ನುವಂತಹ ಯಾತ್ರೆಯನ್ನು ಮಾಡೋದ್ರಿಂದ ತಾವೆಲ್ಲ ತಂದೆಯ ಸಮಾನ. ತಂದೆ ಹೇಗೆ ಕಲ್ಯಾಣಕಾರಿ ಆಗಿದ್ದಾರೆ, ಹಾಗೆ ನಾವು ಮಕ್ಕಳು ಕೂಡ ಕಲ್ಯಾಣಕಾರಿಗಳಾಗ್ತೇವೆ ಅಂತಾರೆ. ಇನ್ನೊಂದು ಪ್ರಶ್ನೆ ಇದೆ. ಬಾಪ್ ತುಮ್ ಬಚ್ಚೋं को कौन सी बात कहते हैं जो तुम सबके कान में सुनाते रहो? ಬಾಬಾ ನೀವು ಮಕ್ಕಳಿಗೆ ಯಾವ ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಅದನ್ನು ಎಲ್ಲರ ಕಿವಿಯಲ್ಲಿ ತಿಳಿಸ್ತೀರಿ ಅಂತಾರೆ. उत्तर: बाबा कहे बच्चे, तुम मुझे याद करो, किसी देहदारी को याद नहीं करना है. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಲಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. देहदारियों को याद करेंगे तो देह अभिमानी बन पड़ेंगे. इसलिए सदैव समझो देहदारी सब मरे पड़े हैं, हमें बाप को याद करना है. ದೇಹದಾರಿಗಳನ್ನು ನೆನಪು ಮಾಡ್ತೇವೆ ಅಂದರೆ ಆಗ ದೇಹದ ಅಭಿಮಾನಿಗಳೇ ಆಗಿಬಿಡ್ತೇವೆ. ಆದ್ದರಿಂದ ಸದಾಕಾಲ ಈ ರೀತಿ ತಿಳ್ಕೊಳ್ಳಿ, ದೇಹದಾರಿಗಳೆಲ್ಲರೂ ಕೂಡ ಈಗ ಸತ್ತೋಗಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತಾರೆ. ನಾವು ಕೇವಲ ತಂದೆಯನ್ನು ಮಾತ್ರ ನೆನಪು ಮಾಡಬೇಕಾಗಿದೆ. ಇದೇ ಮಾತು ಎಲ್ಲರ ಕಿವಿಗಳಲ್ಲಿ ತಾವು ತಿಳಿಸ್ತಾ ಇರಿ ಅಂತಾರೆ. ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ವಿಚಾರವನ್ನು ಎಲ್ಲ ಮಕ್ಕಳಿಗೂ ಸಹ ಕಿವಿಗಳಲ್ಲಿ ತಿಳಿಸ್ತಾ ಇರಿ ಅಂತಾರೆ. ಗೀತ್ ತಕ್ದೀರ್ ಜಗಾಕರ್ ಆಯಿ ಹೂಂ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಹೊಸ ಜಗತ್ತಿಗೆ ಹೋಗೋ ಸಲುವಾಗಿ. ಓಂ ಶಾಂತಿ.
बच्चों की तकदीर बनाने में कोई ಖರ್ಚಾ लगता है? ಬಾಬಾ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಕ್ಕಳು ತಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಇಲ್ಲಿ ಯಾವುದಾದ್ರೂ ಏನಾದರೂ ಖರ್ಚಾಗ್ತದೇನೋ ಅಂತ. माँ बाप के पास बच्चा आया, बच्चों को कुछ खर्चा लगा वर्षा पाने में. ತಂದೆ ತಾಯಿಯ ಬಳಿ ಮಗು ಬರ್ತದೆ ಅಂದರೆ ಮಕ್ಕಳಿಗೆ ಏನಾದರೂ ಖರ್ಚು ಅನ್ನಿಸ್ತದ? ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ಯಾವುದಾದ್ರೂ ಖರ್ಚಿನ ಮಾತು ಇದೇನಾ ಇಲ್ಲಿ? पैदा होने से ही बाप की मिल्कियत का वर्षा मिल जाता है. ಈ ಜನ್ಮ ಪಡ್ಕೊಳ್ಳೋದ್ರಿಂದಲೇ ತಂದೆಯ ಆಸ್ತಿಯಂತೂ ಮಕ್ಕಳಿಗೆ ಸಿಕ್ಬಿಡ್ತದೆ. ಅಖಬಾರ್ ಮೇ ಬಿ ಲಿಖ್ತೆ ಹೈ ನಾ ಕಿ ಫೆಲಾನೆ ವಾರಿಸ್ ಕಾ ಜನ್ಮ ಹುವಾ. ಹೇಗೆ ಪೇಪರ್ನಲ್ಲಿಯೂ ಕೂಡ ಬರೆಯಲಾಗ್ತದೆ, ಇಂಥವರ ಜನ್ಮ ಆಯಿತು, ಇಂಥ ಕುಲದಲ್ಲಿ ಇಂಥವರ ಜನ್ಮ ಆಯಿತು ಅಂತ. ಬಚ್ಚೆ ಕೋ ಕೊಯ್ ಖರ್ಚಾ ಲಗಾ, ಮಕ್ಕಳಿಗೇನಾದರೂ ಖರ್ಚಾಯ್ತೇನು? ಇಲ್ಲ. जन्म लिया उनको कोई खर्चा नहीं, कोई बहुत धनवान है, बच्चे नहीं हैं, अडॉप्ट करते हैं, बच्चे को कोई खर्चा लगा कुछ भी नहीं. ಹೀಗೆ ಜನ್ಮ ಪಡ್ಕೊಳ್ತಾರೆ ಅಂದರೆ ಯಾವುದೇ ಖರ್ಚಂತೂ ಇಲ್ಲವೇ ಇಲ್ಲ. ಕೆಲವರು ಭಾಳಷ್ಟು ಧನವಂತರೇ ಇರ್ತಾರೆ, ಆದರೆ ಅವರಿಗೆ ಮಕ್ಕಳು ಇರೋದಿಲ್ಲ ಅಂದಾಗ ಆಗ ಅವರು ದತ್ತು ಮಾಡಿಕೊಳ್ತಾರೆ. ದತ್ತು ತೆಗೆದುಕೊಂಡಾಗ ಮಕ್ಕಳಿಗೇನಾದರೂ ಯಾವುದಾದ್ರೂ ಖರ್ಚಾಯ್ತೇನು? ಏನೂ ಇಲ್ಲ ಅಂತಾರೆ ಮಾಬಾ. ಯಹ ಭಿ ಗಾಯಾ ಜಾತಾ ಹೈ ಸೆಕೆಂಡ್ ಮೇ ಜೀವನ್ ಮುಕ್ತಿ. ಇಲ್ಲಿನೂ ಕೂಡ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಅಂತ ಗಾಯನವನ್ನು ಮಾಡಲಾಗ್ತದೆ. ದುನಿಯಾ ವಾಲೆ ಬಲ್ ಜೀವನ್ ಮುಕ್ತಿ ಕಾ ಅರ್ಥ ನಹೀ ಜಾನ್ತೆ ಹೈ. ಜಗತ್ನವರು ಜೀವನ್ ಮುಕ್ತಿ ಅಂದರೆ ಏನು ಅನ್ನುವಂತಹ ಅರ್ಥವನ್ನು ಅವರು ತಿಳ್ಕೊಂಡಿಲ್ಲ. ಅಬ್ ಯಹಾ ತೋ ಜಾನ್ತೆ ಹೋ ವಿಶ್ವ ಕಾ ಮಾಲಿಕ್ ಜೀವನ್ ಮುಕ್ತ ದೇವತಾಯೇ ತೇ, ಭಾರತ ಮೇ ಹಿ ಜೀವನ್ ಮುಕ್ತಿ ಹೋತಿ ಹೇ. ಈಗಂತೂ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ವಿಶ್ವದ ಮಾಲೀಕರು ಜೀವನ್ ಮುಕ್ತ ದೇವತೆಗಳೇ ಆಗಿದ್ರು ಅಂತ. ಭಾರತದಲ್ಲಿಯೇ ಜೀವನ್ ಮುಕ್ತಿ ಆಗ್ತದೆ. अब बाप पूछते हैं बाप का बनने में कोई खर्चा लगता है. ಬಾಬಾ ಇಲ್ಲಿ ಮತ್ತೊಮ್ಮೆ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯ ಮಕ್ಕಳಾಗೋದ್ರಿಂದ ಯಾವುದಾದ್ರೂ ಖರ್ಚಾಯ್ತೇನು ಅಂತ ಕೇಳ್ತಾರೆ. ಬಸ್ ಬಾಬಾ ಮೈ ಆಪ್ಕಾ ಹೂँ, गाया भी जाता है जनक को सेकेंड में जीवन मुक्ति मिली. ಕೇವಲ ಇಷ್ಟು ಮಾತ್ರ ಹೇಳಲಾಗ್ತದೆ, ಬಾಬಾ ನಾನಂತೂ ನಿಮ್ಮವನೇ ಆಗಿದ್ದೇನೆ. ಗಾಯನ ಮಾಡಲಾಗ್ತದೆ, ಜನಕನಿಗೆ 1 ಸೆಕೆಂಡಿನಲ್ಲಿ ಏನು ಸಿಕ್ತು? ಜೀವನ್ ಮುಕ್ತಿ ದೊರೀತು. सिर्फ बाप की पहचान मिली जिनके लिए बाप युक्तियाँ बतलाते रहते हैं. ಕೇವಲ ತಂದೆಯ ಪರಿಚಯ ಸಿಕ್ತು ಅಂದರೆ ಅಲ್ಲಿ ಬಾಬಾ ಯುಕ್ತಿಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. बताओ पारलौकिक परमपिता परमात्मा से आपका क्या संबंध है? परमपिता वो तो बाप है. ಎಲ್ಲರಿಗೂ ಸಹ ಈ ಮಾತನ್ನು ತಿಳಿಸಿಕೊಡಿ. ಪಾರಲೌಕಿಕ ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಮದು ಯಾವ ಸಂಬಂಧ ಇದೆ ಅನ್ನುವಂತಹ ಮಾತನ್ನು. ಪರಂಪಿತ ಪರಮಾತ್ಮ ಅವರು ತಂದೆಯಾಗಿದ್ದಾರೆ. ಬಾಬಾ ಕೇತೆ ಹೇ ಮೇರೆ ಬನ್ನೆ ಕೆ ಲಿಯೆ ಖರ್ಚು ಲಗ್ತಾ ಹೈ ಕುಚ್ ಭಿ ನಹಿ. ಬಾಬಾ ತಿಳಿಸ್ತಾರೆ, ನನ್ನ ಮಕ್ಕಳಾಗಲಿಕ್ಕೋಸ್ಕರ ನಿಮಗೆ ಯಾವುದಾದ್ರೂ ಖರ್ಚಾಯ್ತೇನು? ಏನೂ ಇಲ್ಲವೇ ಇಲ್ಲ. ಸಿರ್ಫ್ ಮೇರಾ ಬನೋ ಖರ್ಚ ಕುಚ್ ಭಿ ನಹಿ. ಕೇವಲ ನೀವೀಗ ಮಕ್ಕಳು ನನ್ನವರಾಗ್ರಿ ಅಂತಾರೆ. ಇದರಲ್ಲಿ 1 ಪೈಸೆನೂ ಕೂಡ ಖರ್ಚಿನ ಮಾತಿಲ್ಲ. 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ದೊರೀತದೆ. ಯಾವುದೇ ಖರ್ಚಿನ ಮಾತಂತೂ ಇಲ್ಲಿ ಬರೋದಿಲ್ಲ. ಬಚ್ಚಾ ಆಯಾ ಕ್ಯಾ ಖರ್ಚಾ ಹುವಾ. ಮಕ್ಕಳು ಬರ್ತಾರೆ ಅಂದ್ರೇನು ಖರ್ಚಾಗ್ತದೇನು? ತುಮ್ ಬಾಪ್ ಕೆ ಬಂತೆ ಹೋ ಕ್ಯಾ ಖರ್ಚಾ ಹುವಾ.
सिर्फ बुद्धि से ही निश्चय किया कि मैं आपका हूँ. ನೀವು ತಂದೆಯ ಮಕ್ಕಳಾಗ್ತೀರಿ ಅಂದಾಗ ಯಾವುದಾದ್ರೂ ಖರ್ಚಾಯ್ತೇನು? ಕೇವಲ ಬುದ್ಧಿಯಿಂದ ಈ ನಿಶ್ಚಯ ಮಾಡಿಕೊಂಡ್ರಿ, ಬಾಬಾ ನಾನಂತೂ ನಿಮ್ಮವನೇ ಆಗಿದ್ದೇನೆ ಅಂತ. समझते हैं बाबा से स्वर्ग का बादशाही मिलती है. ಬಾಪ್ ಸ್ವರ್ಗ ರಚಯಿತ ಹೈ. ತಾವು ತಿಳ್ಕೊಳ್ತೀರಿ ತಂದೆಯಿಂದ ಸ್ವರ್ಗದ ರಾಜ್ಯಭಾಗ್ಯದ ಆಸ್ತಿ ಸಿಗ್ತದೆ ಅಂತ. ಬಾಬಾ ಸ್ವರ್ಗದ ರಚಯಿತ ಆಗಿದ್ದಾರೆ. ವಸ ಮಿಲ್ತಾ ಹೈ ಯವಿನ್ ಕಿ ಬಾದ್ಶಾಹಿ. ನಿಶ್ಚಯ ಕಿ ಬಾತ್ ಹೈ ನ. ಆಸ್ತಿ ಸಿಗೋದೇ ಯಾವುದು? ಸ್ವರ್ಗದ ರಾಜ್ಯಭಾಗ್ಯ ಅಂದಾಗ ಇದು ನಿಶ್ಚಯದ ಮಾತಾಗಿದೆ. ಇಲ್ಲಿ 1 ಪೈಸೆನೂ ಕೂಡ ಖರ್ಚಿಲ್ವೇ ಇಲ್ಲ ಅಂತಾರೆ. ಯಾದ್ ಸೇ ಹಿ ತುಮ್ ಈರೇ ಜೈಸಾ ಬನ್ ಜಾಯೆಂಗೆ. ಎಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರಿ, ತಂದೆಯ ನೆನಪಿನಿಂದಲೇ ತಾವು ವಜ್ರ ಸಮಾನರು ಆಗುತ್ತೀರಿ. हम लिखते भी है तुम जीवन मुक्ति पा सकते हो. कौड़ी भी खर्च करने बिना तुमको बादशाही मिल जाएगी. ಹೇಗೆ ನಾವು ಬರೀತೇವೆ, ನೀವು ಜೀವನ್ ಮುಕ್ತಿಯನ್ನು ಪಡ್ಕೊಳ್ಬಹುದಾಗಿದೆ. ಇಲ್ಲಿ 1 ಕೌಡೇನೂ ಕೂಡ ಖರ್ಚಿಲ್ಲದೆ ತಮಗೆ ರಾಜ್ಯಭಾಗ್ಯ, ವಿಶ್ವದ ರಾಜ್ಯಭಾಗ್ಯನೇ ಇಲ್ಲಿ ತಮಗೆ ದೊರೀತದೆ ಅಂತ. तुम कितने धक्के खाते हो. भक्ति मार्ग में यात्राओं पर मनुष्य बहुत धक्के खाते हैं. उनमें पंडे भी रहते हैं या कोई धर्माऊ पुरुष धक्के खिलाते हैं. पैसे भी बहुत खर्च करते हैं, मिलता तो कुछ भी नहीं. ಹೇಗೆ ಭಕ್ತಿ ಮಾರ್ಗದಲ್ಲಿ ತಾವು ಭಾಳಷ್ಟು ಪೆಟ್ಟನ್ನು ತಿಂತಾ ಬಂದ್ರಿ. ಅಲ್ಲಿ ಭಕ್ತಿ ಮಾರ್ಗದ ಯಾತ್ರೆಗಳನ್ನು ಮಾಡಿ ಮಾಡಿ ಮನುಷ್ಯ ಎಷ್ಟೆಲ್ಲ ಪೆಟ್ಟನ್ನು ತಿಂತಾ ಬಂದ. ನೀವು ಮಾರ್ಗದರ್ಶಿಗಳನ್ನು ಮಾಡ್ಕೊಳ್ತೀರಿ ಅಂದರೆ ಆಗ ಕೆಲವರು ಧರ್ಮದ ಪುರುಷರು ಎಷ್ಟೊಂದು ಪೆಟ್ಟನ್ನು ಕೊಡ್ತಾ ಇರ್ತಾರೆ. ಖರ್ಚು ಮಾಡಿರಿ, ಇದು ಮಾಡಿರಿ, ಹಾಗೆ ಮಾಡಿರಿ ಅಂತ. ಇದ್ರೆ ಇಲ್ಲಿ 1 ಪೈಸೆನೂ ಕೂಡ ತಾವು ಖರ್ಚಿಲ್ಲದೆ ಇಡೀ ವಿಶ್ವದ ರಾಜ್ಯಭಾಗ್ಯವನ್ನೇ ಪಡ್ಕೊಳ್ಬಹುದಾಗಿದೆ. ಭಕ್ತಿ ಮಾರ್ಗದಿಂದ ಏನೂ ಸಹ ದೊರೆಯುವುದಿಲ್ಲ. या बाप तो समझाते बहुत है, परंतु किसकी तकदीर में नहीं है तो ಬುದ್ಧಿ ಮೇ बैठता नहीं. ಇಲ್ಲಂತೂ ಬಾಬಾ ಭಾಳಷ್ಟು ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಯಾರ ಅದೃಷ್ಟದಲ್ಲಿ ಇಲ್ವೋ ಅವರ ಬುದ್ಧಿಯಲ್ಲಿ ಯಾವ ವಿಚಾರನೂ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. कोई युक्ति निकाल धक्के खाने वालों को बचाए. सिर्फ बाबा की मुरली सुना फिर जाकर सुनाया या कोई बड़ी बात नहीं है. ಕೆಲವು ಯುಕ್ತಿಗಳನ್ನು ತೆರೆದು ಪೆಟ್ಟು ತಿನ್ನುವಂಥವರನ್ನು ತಾವು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಕೇವಲ ಬಾಬನ್ ಮುರಳಿ ಕೇಳಿದ್ರಿ ನಂತರ ಹೋಗಿ ತಿಳಿಸಿದ್ರಿ ಅಂದರೆ ಇದೇನು ಯಾವುದೇ ದೊಡ್ಡ ವಿಚಾರ ಏನಲ್ಲ. किसको क्या बोलना चाहिए, क्या करना चाहिए. ट्रेन में यात्रा करने जाते हैं, क्या युक्तियाँ निकाले बाबा जैसी युक्ति बतलाते हैं, वो कोई अर्जुन अमल में नहीं लाया है. ಯಾರಿಗೆ ಏನನ್ನು ತಿಳಿಸಬೇಕು, ಏನನ್ನು ಮಾಡಬೇಕು. ಹೇಗೆ ಟ್ರೈನಲ್ಲಿ ಯಾತ್ರೆ ಮಾಡ್ತಾ ಇರ್ತೀವಿ ಅಂದರೆ ಆಗ ಅನೇಕರಿಗಲ್ಲಿ ತಿಳಿಸಿಕೊಡಬೇಕು. ಯಾವ ಯುಕ್ತಿಯನ್ನು ತೆರೆದು ಬಾಬಾ ಏನು ಯುಕ್ತಿಯನ್ನು ತಿಳಿಸ್ತಾರೆ ಅದನ್ನು ತಿಳಿಸ್ಬೇಕು ಅಂತಾರೆ. ಅದರಲ್ಲಿ ಕೆಲವರು ಅರ್ಜುನನ ತರಹ ಅಮಲಿನಲ್ಲಿ ತರೋದಿಲ್ಲ ಅಂತಾರೆ. कोई को भी प्यार से समझाना चाहिए. पतित पावन ज्ञान का सागर से आपका क्या संबंध है. ಎಲ್ಲರಿಗೂ ತಾವು ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಪತಿತ ಪಾವನ ಜ್ಞಾನ ಸಾಗರನೊಂದಿಗೆ ನಿಮ್ಮದು ಯಾವ ಸಂಬಂಧ ಇದೆ ಅನ್ನುವಂಥ ಮಾತನ್ನು ನೀವು ತಿಳಿಸಬೇಕು ಅಂತಾರೆ ಬಾಬಾ. ಈ समय तक बाबा को समाचार नहीं लिखा है कि बाबा
इस धंधे में मैं लग गया हूँ. फैलाने फैलाने से पूछा है वो क्या कहते हैं. ಈ ಸಮಯದವರೆಗೂ ಕೂಡ ಬಾಬಾ ಸಮಾಚಾರವನ್ನು ಬರೆದಿಲ್ಲ. ಬಾಬಾ ಈ ವ್ಯವಹಾರದಲ್ಲಿ ನಾನು ತೊಡಗಬೇಕಾ ಅಂತ. ಫೆಲಾನೆ ಫೆಲಾನೆ ಸೆ ಪೂಛಾ ಹೇ ವೋ ಕ್ಯಾ ಕೇತೆ ಹೇ. ಇಂತಿಂಥವರಿಂದ ಕೇಳ್ತಾರೆ ಅವರು ಏನು ಹೇಳ್ತಾರೆ ಅಂತ. ಕುಚ್ ಭಿ ಬಾಬಾ ಕೋ ಸಮಾಚಾರ ನೈ ದೇತೆ ಹೇ. ಕೆಲವು ಮಕ್ಕಳು ಬಾಬನಿಗೆ ತಮ್ಮ ಯಾವ ಸಮಾಚಾರದ ಬಗ್ಗೆನೂ ಕೂಡ ತಿಳಿಸುವುದಿಲ್ಲ ಅಂತಾರೆ. बाबा से तुम 1 सेकंड में जनक मिसल जीवन मुक्ति पा सकते हो अगर यह पहली अल की तो. ಬಾಬನೊಂದಿಗೆ ತಾವು 1 ಸೆಕೆಂಡಿನಲ್ಲಿ ಜನಕನ ತರಹ ಜೀವನ್ಮುಕ್ತಿಯನ್ನು ತಾವು ಪಡ್ಕೊಳ್ಬಹುದಾಗಿದೆ. ಒಂದು ವೇಳೆ ಇದು ಮೊದಲನೇ ಒಂದು ಮಾತಾಗಿದೆ. ಬಾಬಾ ಫಸ್ಟ್ ಕ್ಲಾಸ್ ಆದಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪರ್ ಛೋಟೆ ಕಾರ್ಡ್ ಚಪವಾ ಲೋ. ಬಾಬಾ ಸೇವೆ ವಿಚಾರವನ್ನು ತಿಳಿಸ್ತಾ ಇದ್ದರೆ ಈ ಪ್ಲಾಸ್ಟಿಕ್ನ ಮೇಲೆ ಚಿಕ್ಕದಾದಂತಹ ಕಾರ್ಡನ್ನು ಮುದ್ರಿತ ಮಾಡ್ರಿ ಅಂತಾರೆ. ಅಚ್ಚೆ ಪೋಸ್ಟ್ ಕಾರ್ಡ್ ಹೋ ಜೋ ಕಹಾ ಭಿ ಬೇಜ್ ಸಕೆ. ಒಳ್ಳೆಯ ಪೋಸ್ಟ್ ಕಾರ್ಡ್ ಇತ್ತು ಅಂದರೆ ಅದನ್ನು ತಾವು ಎಲ್ಲಿಗೆ ಬೇಕಾದರೂ ಕಳಿಸಿ ಕೊಡ್ಬೋದಾಗಿದೆ. ತೀರ್ಥೋं पर तो धक्के ही खाते रहते हैं. तुम लिख भी सकते हो कि जन्म जन्मांतर के धक्कों से छूटना चाहते हो तो या पहली अल करो. ಹೀಗೆ ತೀರ್ಥಯಾತ್ರೆಯಲ್ಲಿ ಭಾಳಷ್ಟು ಪೆಟ್ಟು ತಿಂತಾ ಇರ್ತಾರೆ. ತಾವು ಬರಿಬಹುದಾಗಿದೆ ಜನ್ಮ ಜನ್ಮಾಂತರದಿಂದ ತಾವು ಏನೆಲ್ಲ ಪೆಟ್ಟು ತಿಂತಾ ಬಂದ್ರಿ ಅದರಿಂದ ತಾವು ಮುಕ್ತರಾಗಲಿಕ್ಕೆ ಬಯಸ್ತೀರಿ ಅಂದರೆ ಇದರಿಂದ ಮೊದಲು ಮುಕ್ತರಾಗ್ರಿ ಎನ್ನುವಂತಹ ಮಾತನ್ನು ತಿಳಿಸ್ಬೋದು. ಇಸೆ ಅಲ್ ಕರ್ನೆ ಮೇ 1 ಸೆಕೆಂಡ್ ಮೇ ಜೀವನ್ ಮುಕ್ತಿ ಪಾ ಸಕ್ತೆ ಹೋ. ಇದರಿಂದ ತಾವು ಮುಕ್ತರಾಗೋದ್ರಿಂದ 1 ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪಡ್ಕೊಳ್ಬಹುದಾಗಿದೆ. ಬಾಬಾ ಅಕ್ಷರ ತೋ ದೇತೆ ಹೇ. कोई बुद्धिमान बच्चा वो तो ठीक रीति लिख कर आवे और अच्छा ಚಪಾಕರ್ ಬೇಜೆ. ಬಾಬಾ ಅಂತೂ ಇಲ್ಲಿ ಅಕ್ಷರವನ್ನು ಕೊಡ್ತಾರೆ. ಕೆಲವರು ಚುರುಕು ಬುದ್ಧಿ ಉಳ್ಳಂತಹ ಮಕ್ಕಳಿದ್ದರು ಅಂದರೆ ಭಾಳ ಒಳ್ಳೆಯ ರೀತಿಯಿಂದ ಬರ್ಕೊಂಡು ಬನ್ನಿ ಮತ್ತು ಬಹಳ ಚೆನ್ನಾಗಿ ಅದನ್ನು ಮುದ್ರಣ ಮಾಡಿ ಕಳಿಸಿಕೊಡಿ ಅನ್ನುವಂಥ ಮಾತನ್ನು ಬಾಬಾ ತಿಳಿಸ್ತಾರೆ. ಬಡೆ ಶಹರೋं में काम जट हो सकता है. बहुत सुंदर प्लास्टिक के कार्ड हो उसमें त्रिमूर्ति का टप्पा लगावे ना लगावे. ಬಾಬಾ ಯುಕ್ತಿಯ ಬಹುತ್ ಅಚ್ಚಿ ಬತಾತೆ ಹಿ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬಹಳ ಬೇಗ ತಕ್ಷಣ ಕಾರ್ಯ ಆಗಿಬಿಡ್ತದೆ. ಭಾಳ ಸುಂದರವಾದಂಥ ಪ್ಲಾಸ್ಟಿಕ್ನ ಕಾರ್ಡ್ ಇರಲಿ ಅದರಲ್ಲಿ ತ್ರಿಮೂರ್ತಿಯ ಚಿತ್ರವನ್ನು ನೀವು ಮುದ್ರಣ ಮಾಡಿ ಅಂತಾರೆ. ಬಾಬಾ ಯುಕ್ತಿಗಳನ್ನು ಬಹಳ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಜನಕ್ಕೋ ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲಿ. ಹೇಗೆ ಜನಕನಿಗೆ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ದೊರೀತು. ಯಾ ಸಿರ್ಫ್ ಗಾತೆ ರೇತೆ ಹೇ ಕೋಯಿ ಕೋ ಪತಾ ನಹಿ. ಕೇವಲ ಇಲ್ಲಿ ಗಾಯನ ಮಾಡ್ತಾ ಇರ್ತಾರೆ, ಯಾರಿಗೂ ಸಹ ಇದು ಗೊತ್ತೇ ಇಲ್ಲ. ಬಲ್ ಅಷ್ಟಪಾ ಗೀತಾ ಮೇ ಹೇ ಪರಂತು उससे कोई समझ नहीं सकते. दंत कथाएं है. तुम प्रैक्टिकल में समझाने बैठे हो और किसी के समझ आई नहीं. ದಂತಕಥೆಗಳಂತೂ ಭಾಳಷ್ಟು ಇದ್ದಾವೆ. ನೀವು ಪ್ರಾಕ್ಟಿಕಲ್ ರೂಪದಲ್ಲಿ ತಿಳಿಸಿಕೊಡ್ಲಿಕ್ಕೆ ಕೂತ್ಕೊಳ್ತೀರಿ ಅಂದರೆ ಯಾರಿಗೆ ಬೇಕಾದರೂ ತಿಳಿಸ್ಕೊಡ್ಬಹುದಾಗಿದೆ. ಆದರೆ ಯಾರ ತಿಳುವಳಿಕೆಯಲ್ಲಿಯೂ ಕೂಡ ಈ ವಿಚಾರ ಇಲ್ಲವೇ ಇಲ್ಲ. ಸಮಜ್ದಾರಂತೂ ಕೇವಲ ಒಬ್ಬ ತಂದೆಯಾಗಿದ್ದಾರೆ. ಬಾಕಿ ಸಬ್ಕೋ ರಾವಣನೆ ನಾನ್ ಸೆನ್ಸಿಬಲ್ ಬನಾ ದಿಯಾ ಹೈ. ಬಾಕಿ ಎಲ್ಲರನ್ನ ರಾವಣ ತಿಳುವಳಿಕೆ ಈನರನ್ನಾಗಿ ಮಾಡಿಬಿಟ್ಟಿದ್ದಾನೆ. ತಿಳುವಳಿಕೆ ಉಳ್ಳಂಥವರು ಕೇವಲ
ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಪಾವನ್ ಕೋ ಸೆನ್ಸಿಬಲ್, ಪತೀತ್ ಕೋ ನಾನ್ ಸೆನ್ಸಿಬಲ್ ಕಹಾ ಜಾತಾ ಹೈ. ಪಾವನರು ಅಂದರೆ ಬುದ್ಧಿವಂತರು, ಇನ್ನು ಪತೀತರು ಅಂದರೆ ಬುದ್ಧಿಹೀನರು ಅಂತ ಹೇಳಲಾಗ್ತದೆ. इस बेहद की बात को कोई जानते नहीं. यह तो बिल्कुल सिंपल है. सिर्फ बोले हाँ बरोबर हमारा पिता है, पिता से तो ज़रूर बिगर कोई खर्चा बच्चे को वर्षा मिलना चाहिए. ಈ ಬೇಹದ್ದಿನ ವಿಚಾರವನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಇದಂತೂ ಬಹಳ ಸರಳವಾದಂಥ ವಿಚಾರ ಆಗಿದೆ. ಕೇವಲ ಈ ಮಾತನ್ನು ಹೇಳಿ ಅವರು ನಮ್ಮ ತಂದೆಯಾಗಿದ್ದಾರೆ. ತಂದೆಯಿಂದ ಅವಶ್ಯವಾಗಿ ಒಂದು ಪೈಸೆನೂ ಕೂಡ ಖರ್ಚಿಲ್ಲದೆ ಮಕ್ಕಳಿಗೆ ಆಸ್ತಿ ಸಿಗಬೇಕು. ಬಚ್ಚಾ ಪೈದಾ ಹೋತಾ ಹೈ ಅವ್ರ ವರ್ಷ ಮಿಲ್ ಜಾತಾ ಹೈ. ಮಕ್ಕಳು ಜನ್ಮ ಪಡ್ಕೊಳ್ತಾರೆ ಅಂದರೆ ಅವರಿಗೆ ಆಸ್ತಿ ಅಂತೂ ಸಿಕ್ಬಿಡ್ತದೆ. ಲೌಕಿಕ ಬಾಪ್ ಸೆ ಬಚ್ಚೆ ಕೋ ವರ್ಷ ಮಿಲ್ತಾ ಹಿ ಹೈ ಜೀವನ್ ಬಂದ್ ಕಾ. ಲೌಕಿಕ ತಂದೆಯಿಂದ ಮಕ್ಕಳಿಗೆ ಅಲ್ಲಿ ಜೀವನ ಬಂಧನದ ಆಸ್ತಿ ದೊರೆಯುತ್ತದೆ. ಇಲ್ಲಿ ಕೇವಲ ಒಬ್ಬ ತಂದೆ, ಯಾರನ್ನು ನಾವು ಪತಿತ ಪಾವನ ಅಂತ ಕರಿತೇವೆ, ಆ ತಂದೆಯಿಂದ ಆಸ್ತಿ ಸಿಗ್ತದೆ. ಯಾ ತೋ ಹೈ ಹಿ ರಾವಣ ಕಾ ಅಸುರಿ ರಾಜ್, ಅಬು ತೋ ಯಾ ಈಶ್ವರ್ ಬಾಪ್ ಹೈ, ಕೇತೆ ಬಿ ಹೈ ನಾ ಎವಿನಲಿ ಗಾಡ್ ಫಾದರ್. ಇಲ್ಲಂತೂ ರಾವಣನ ಅಸುರಿ ರಾಜ್ಯ ಇದೆ. ಈಗ ಈಶ್ವರ ತಂದೆ ಇದ್ದಾರೆ, ಹೇಳ್ತಾರೆ ಅಲ್ವಾ, ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ ಅಂತ. तो उससे ही यविन का वर्षा मिलना चाहिए. यविन कहा ही जाता ही नहीं दुनिया को. ಆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗಬೇಕು. ಸ್ವರ್ಗ ಅಂತ ಹೊಸ ಜಗತ್ತಿಗೆ ಇಲ್ಲಿ ಹೇಳಲಾಗ್ತದೆ. पुरानी दुनिया को तो महाविनाश सामने खड़ा है. जितना देरी होती जाएगी मनुष्यों को विनाश का निश्चय आता जाएगा. ಹಳೆ ಜಗತ್ತು ಈ ಮಹಾವಿನಾಶ, ಹಳೆ ಜಗತ್ತಿನ ಮಹಾವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಎಷ್ಟು ತಡ ಆಗ್ತಾ ಹೋಗ್ತದೆ ಅಷ್ಟು ಮನುಷ್ಯರಿಗೆ ವಿನಾಶದ ನಿಶ್ಚಯ ಆಗ್ತಾ ಹೋಗ್ತದೆ. ಅಂತಿಮ ಸಮಯ ಬಂದ ಹಾಗೆ ಮನುಷ್ಯರಿಗೆ ಇಡೀ ಜಗತ್ತು ವಿನಾಶದ ಸಮಯ ಇದು ಅನ್ನುವಂತಹ ಮಾತು ನಿಶ್ಚಯ ಆಗ್ತಾ ಹೋಗ್ತದೆ. मनुष्यों को दिल में आता भी जा रहा है. समझते हैं कल भी लड़ाई छिड़ सकती है. ಮನುಷ್ಯರ ಮನಸ್ಸಿನಲ್ಲಿ ಈ ವಿಚಾರನೂ ಕೂಡ ಬರ್ತಾ ಹೋಗ್ತಾ ಇದೆ. ತಿಳ್ಕೊಳ್ತಾರೆ ಈ ನಾಳೆನೇ ಯುದ್ಧ ಆಗಬಹುದು ಅಂತ. ಯಾವಾಗ ಬೇಕಾದರೂ ಅಚಾನಕ್ಕಾಗಿ ಏನು ಬೇಕಾದರೂ ಆಗ್ಬೋದು ಅನ್ನುವಂತಹ ಮಾತು ಅವರಿಗೀಗ ಗೊತ್ತಾಗ್ತಾ ಇದೆ. ಇದನ್ನೂ ಸಹ ತಿಳ್ಕೊಳ್ತಾರೆ ಸಾವು ಸಮ್ಮುಖದಲ್ಲಿ ನಿಂತಿದೆ. ತಾವು ಕೂಡ ತಿಳಿಸ್ತೀರಿ, ನಾವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರು ಆಗಿದ್ದೇವೆ. ಶುಭಾಬಾಕೆ ಬಚ್ಚೆ ತೋ ಹೈ ಹಿ, ವರ್ಷಾಕೆ ಹಕ್ದಾರ್ ಬನ್ ಜಾತೆ ಹೈ. ಶುಭಾಬರವರ ಮಕ್ಕಳಂತೂ ಆಗಿದ್ದೇವೆ, ಆಸ್ತಿಗೆ ಹಕ್ಕುದಾರರು ಆಗುತ್ತೇವೆ. ಬಸ್ ಸಿರ್ಫ್ ಬಾಪ್ ಅವರು ವರ್ಷಾಕೋ ಯಾದ್ ಕೋರು. ಕೇವಲ ಇಷ್ಟು ಮಾತ್ರ ಹೇಳ್ತಾರೆ ಬಾಬಾ, ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿಯನ್ನು ತಾವು ನೆನಪು ಮಾಡ್ರಿ. ಕಾರ್ಡ್ ಮೇ ಬಿ ಯಾ ಅಕ್ಷರ ಡಾಲ್ನೆ ಹೇ ಯಾ ಏಕ್ ಹಿ ಪೆಹಲಿ ಅಲ್ ಕರೋ ತೋ ಏಕ್ ಸೆಕೆಂಡ್ ಮೇ ಬಿಗರ್ ಕೌಡಿ ಖರ್ಚಾ ಜೀವನ್ ಮುಕ್ತಿ ಮಿಲ್ ಸಕ್ತಿ ಹೇ. ಕಾರ್ಡ್ನಲ್ಲಿಯೂ ಕೂಡ ಈ ಅಕ್ಷರವನ್ನು ಹಾಕಬೇಕು ಅಂತಾರೆ ಬಾಬಾ. ಈ ಒಂದೇ ಒಂದು ಮೊದಲನೆಯ ಇದರಿಂದ ಮುಕ್ತರಾಗಿ 1 ಸೆಕೆಂಡಿನಲ್ಲಿ ತಾವು 1 ಪೈಸೆನೂ ಖರ್ಚಿಲ್ಲದೆ ಜೀವನ್ ಮುಕ್ತಿಯನ್ನು ತಾವು ಪಡ್ಕೊಳ್ಬಹುದಾಗಿದೆ ಅನ್ನುವಂತಹ ಮಾತನ್ನು ತಿಳಿಸಿ ಅಂತಾರೆ. ಸಿರ್ಫ್ ಬಾಪ್ ಔರ್ ವರ್ಷಾಕೋ ಯಾದ್ ಕರ್ನೆ ಕಾ ಹೈ. ಕೇವಲ ತಂದೆ ಮತ್ತು ತಂದೆ ಕೊಡುವಂಥ ಆಸ್ತಿಯನ್ನು ನೆನಪು ಮಾಡುವಂಥದ್ದಾಗಿದೆ. ಬಸ್ ಸ್ವರ್ಗೆ ಮಾಲೀಕ್ ಬನ್ ಜಾಯೆಂಗೇನಾ. ಯಾವಾಗ ಈ ಒಂದೇ ಒಂದು ಮಾತನ್ನು ತಾವು ನೆನಪು ಮಾಡ್ತೀರಿ, ಆಗೇನಾಗ್ಬಿಡ್ತೀರಿ,
ಸ್ವರ್ಗಕ್ಕೆ ಮಾಲೀಕರಾಗಿ ಬಿಡ್ತೀರಿ ಅಂತಾರೆ. स्वर्ग में भी नंबरवार पद तो है ना. ज्ञान से फिर आप ही समझ जाएंगे कि हमको क्या करना है. ಸ್ವರ್ಗದಲ್ಲಿಯೂ ಕೂಡ ನಂಬರ್ವಾರ್ ಪದವಿಗಳಂತೂ ಇದ್ದೇ ಇದೆ. ಜ್ಞಾನದಿಂದ ಪುನಃ ತಮ್ಮಷ್ಟಕ್ಕೆ ತಾವೇ ತಿಳ್ಕೊಳ್ತಾ ಹೋಗ್ತಾರೆ. ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರ ಅವರಿಗೆ ಗೊತ್ತಾಗ್ತಾ ಹೋಗ್ತದೆ. या पैसे आदि की कोई बात नहीं. बाबा हमेशा बच्चों को कहते हैं मांगने से मरना भला. ಇಲ್ಲಿ ಯಾವುದೇ ಹಣದ ಖರ್ಚಿನ ಮಾತಂತೂ ಇಲ್ಲವೇ ಇಲ್ಲ. ಅದಕ್ಕೆ ಹೇಳಲಾಗ್ತದೆ ಬೇಡೋದಕ್ಕಿಂತ ಸಾಯೋದು ಮೇಲು ಅಂತ. ಸದಾಕಾಲ ಈ ಮಾತನ್ನು ಬಾಬಾ ಮಕ್ಕಳಿಗೆ ತಿಳಿಸ್ತಾ ಇರ್ತಾರೆ. ಬಾಪ್ ಸೆ ವರ್ಷಾ ಪಾಲಿಯಾ ಫಿರ್ ಮಾಂಗ್ತೆ ಕ್ಯೂ ಹೋ. ತಂದೆಯಿಂದ ಮಕ್ಕಳು ಆಸ್ತಿಯನ್ನು ಪಡ್ಕೊಂಡ್ರಿ ಅಂದಾಗ ಯಾಕೆ ನೀವು ಬೇಡ್ತೀರಿ ಅಂತ ಕೇಳ್ತಾರೆ ಮಾ ಬಾಪ್ ದೋನೋ ಚಾತೆ ಹೇ ಏಕ್ ಲಡ್ಕಾ ವಾರಿಸ್ ಹೋ. ಹೇಗೆ ತಂದೆ ತಾಯಿಗಳು ಇಬ್ಬರೂ ಕೂಡ ಬಯಸ್ತಾರೆ ಒಂದು ಗಂಡು ಮಗು ವಾರಸುದಾರ ಆಗಬೇಕು ಅಂತ. ತುಮ್ ಅಭಿ ಬಾಬಾಕೆ ಬಚ್ಚೆ ಹೋನ. ಈಗಂತೂ ತಾವು ಮಕ್ಕಳು ತಂದೆಗೆ ಮಕ್ಕಳಾಗಿದ್ದೀರಿ ಅಲ್ವಾ. ಸಬ್ ಫಾದರ್ ಕೇತೆ ಹೋನ. ಎಲ್ಲರೂ ಕೂಡ ತಂದೆ ಅಂತ ಹೇಳ್ತಾರೆ. ಬಾಪ್ ಆತ್ಮೋನ್ಸೆ ಬಾತ್ ಕರ್ತೆ ಹರೇ ಲಡ್ಕೆ ತೋ ತುಮ್ ಹಮಾರೆ ಹೋನ. ಫಿರ್ ಮುझे और वर्षा को क्यों नहीं याद करते हो. इन लड़कों से बात करता हूँ ಬ್ರಹ್ಮ ತನ್ನ ದ್ವಾರ. ಬಾಬಾ ಇಲ್ಲಿ ಆತ್ಮಗಳೊಂದಿಗೆ ಮಾತನಾಡ್ತಾ ಇದ್ದಾರೆ. ನೀವೆಲ್ಲ ಮಕ್ಕಳು ನನ್ನವರಾಗಿದ್ದೀರಿ ಅಲ್ವಾ. ಪುನಃ ನೀವು ನನ್ನನ್ನು ಮತ್ತು ಆಸ್ತಿಯನ್ನು ಯಾಕೆ ನೀವು ನೆನಪು ಮಾಡೋದಿಲ್ಲ. ತಂದೆ ಮಕ್ಕಳಾಗಿಯೂ ಕೂಡ ನೀವೆಲ್ಲ ಆತ್ಮಗಳು ಯಾಕೆ ನನ್ನನ್ನು ನೆನಪು ಮಾಡೋದಿಲ್ಲ ಅಂತಾರೆ. ನೀವೆಲ್ಲ ಆತ್ಮಗಳೊಂದಿಗೆ ನಾನು ಮಾತನಾಡ್ತೇನೆ ಅಂತಾರೆ ಬಾಬಾ. ಈ ಬ್ರಹ್ಮನ ತನುವಿನ ಮೂಲಕನೇ ನೀವು ಎಲ್ಲ ಆತ್ಮಗಳೊಂದಿಗೆ ಮಾತನಾಡ್ತೇನೆ ಅಂತಾರೆ ಬಾಬಾ. ಬ್ರಹ್ಮನಿಗೂ ಕೂಡ ತಾವು ಮಕ್ಕಳಾಗಿದ್ದೀರಿ. नहीं तो ब्रह्मा के घर आ कैसे सकते. ब्रह्मा कुमार कुमारियों को वर्षा मिलता है दादे का. ಇಲ್ಲದೆ ಹೋದರೆ ಬ್ರಹ್ಮನ ಮನೆಯಲ್ಲಿ ತಾವು ಹೇಗೆ ಬರಲಿಕ್ಕಾಗ್ತದೆ. ಬ್ರಹ್ಮಕುಮಾರ ಕುಮಾರಿಯರಿಗೆ ಆಸ್ತಿ ಸಿಗೋದೇ ಯಾರಿಂದ. ತಾತನಿಂದ ಆಸ್ತಿ ಸಿಗ್ತದೆ ಅಂತಾರೆ. ಅಂದರೆ ಶುಭಾಬರವರಿಂದ ನಮಗೆ ಆಸ್ತಿ ಸಿಗ್ತದೆ. स्वर्ग का रचयिता कोई ब्रह्मा नहीं है. तुम्हारा गुरु तो कोई ब्रह्मा नहीं है. ಸ್ವರ್ಗದ ರಚಯಿತ ಅಂತೂ ಯಾವುದೇ ಬ್ರಹ್ಮ ಅಂತೂ ಅಲ್ವೇ ಅಲ್ಲ. ನಿಮ್ಮ ಗುರುಗಳಂತೂ ಬ್ರಹ್ಮ ಅಲ್ಲ. ಸದ್ಗುರು ಅಂತೂ ಒಬ್ಬ ತಂದೆಯಾಗಿದ್ದಾರೆ. ಯ ಬ್ರಹ್ಮ ಭಿ ಉಸ್ಸೆ ಸೀಖ್ತೆ ಹೇ. ಐಸೆ ನೈ ಕಿ ಸೀಖರ್ ಓ ಚಲಾ ಜಾಯೇಗಾ ತೋ ಹಮ್ ಗದ್ದಿ ಪರ್ ಬೈಠ್ ಜಾಯೇಂಗೆ. ಈ ಬ್ರಹ್ಮನೂ ಕೂಡ ಆ ತಂದೆಯಿಂದಲೇ ಕಲಿತಾ ಇದ್ದಾರೆ. ಮತ್ತು ಈ ರೀತಿಯೆಲ್ಲ ಕಲಿತ್ಕೊಂಡು ಅವರು ಹೊರಟೋಗ್ಬಿಡ್ತಾರೆ. ನಂತರ ನಾವು ಗದ್ದಿಗೆ ಮೇಲೆ ಕುತ್ಕೊಳ್ತೇವೆ ಅಂತ ಅಲ್ಲ. ಈ ರೀತಿಯಂತೂ ಇಲ್ಲಿ ಇಲ್ಲವೇ ಇಲ್ಲ ಅಂತಾರೆ ಬಾಬಾ. ಸದ್ಗುರು ಇಲ್ಲಿ ಒಬ್ಬರೇ ಆಗಿದ್ದಾರೆ. ಹಮ್ ಸಬ್ ಉನ್ಸೆ ಸೀಕರ್ ಸದ್ಗತಿ ಕೋ ಪಾತೆ ಹಿ. ನಾವೆಲ್ಲ ತಂದೆಯಿಂದ ಕಲಿತ್ಕೊಂಡು ಸದ್ಗತಿಯನ್ನು ನಾವು ಪಡ್ಕೊಳ್ತೇವೆ. बच्चे ಸರ್ವೀಸ್ ಬಹುತ್ ಕರ್ ಸಕ್ತೆ ಹೇ, ಬಹುತ್ ಚಾನ್ಸ್ ಹೇ. ಮಕ್ಕಳು ಭಾಳಷ್ಟು ಒಳ್ಳೆಯ ಸೇವೆಯನ್ನು ಮಾಡ್ಬೋದಾಗಿದೆ. ತಮಗೆ ಒಳ್ಳೆಯ ಚಾನ್ಸ್ ಕೂಡ ಇದೆ ಅಂತಾರೆ ಬಾಬಾ. ಮಂದಿರೋ ಆದಿ ಮೇ ಬಿ ಯಾ ಕಾರ್ಡ್ ಲೇಕರ್ ಸಮझा ಸಕ್ತೆ ಹೋ. ಅನೇಕ ದೇವಸ್ಥಾನಗಳು ಏನೆಲ್ಲ ಇವೆಯೋ ಅಲ್ಲಿಯೂ ಕೂಡ ಹೋಗಿ ತಾವು ಈ ಕಾರ್ಡ್ಸ್ಗಳನ್ನು ಹಂಚಿ ಅನೇಕ ರೀತಿಯ ಸೇವೆಯನ್ನು ಕೂಡ ಮಾಡಬಹುದಾಗಿದೆ ಅಂತಾರೆ ಬಾಬಾ. ಕೊಯ್ ಕಾಮ್ ಕರ್ಕೆ ದಿಕ್ಕಾವೆ. ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಿ ತೋರಿಸಿ ಅಂತಾರೆ ಬಾಬಾ. ಬಾಬಾ ಇಲ್ಲಿ ಏನು ಯುಕ್ತಿಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದು ಬಹಳ ಸರಳ ಆಗಿದೆ. ಬಾಬಾ ಚಾಂಚ್ ಕರ್ತೆ ರೇತೆ ಹೇ. ದೇಕೆ ಕहाँ से समाचार आता है कि बाबा ट्रेन में
हमने 10-20 से यह प्रश्न पूछा. एक से प्रश्न पूछेंगे तो 10 सुनेंगे. ಬಾಬಾನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲಾದರೂ ಸಮಾಚಾರ ಬರ್ತದೆ ಅಂದರೆ ಬಾಬಾ ಟ್ರೈನ್ನಲ್ಲಿಯೂ ಕೂಡ ನಾವು 10-20 ಜನರೊಂದಿಗೆ ಪ್ರಶ್ನೆಯನ್ನು ಕೇಳಿದ್ವಿ. ಒಬ್ಬರೊಂದಿಗೆ ಪ್ರಶ್ನೆ ಕೇಳಿದರೆ ಆಗ 10 ಜನ ಕೇಳ್ತಾರೆ ಅಂತ. घर में बैठ किसी को समझाया या कोई बड़ी बात थोड़े ही है. ಮನೆಯಲ್ಲೇ ಕುಳಿತು ಯಾರಿಗಾದರೂ ತಿಳಿಸ್ಕೊಡ್ತೀರಿ ಅಂದರೆ ಅದೇನು ದೊಡ್ಡ ವಿಚಾರ ಏನಲ್ಲ. ಈ ಹೊರಗಡೆ ಜರ್ನಿ ಮಾಡೋ ಸಮಯದಲ್ಲಿ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ತಿಳಿಸಿದಾಗ ಅನೇಕರು ಅಲ್ಲಿ ಕೇಳ್ತಾ ಹೋಗ್ತಾರೆ ಅಂತಾರೆ. ಈ ರೀತಿ ನೀವು ಸೇವೆಯನ್ನು ಮಾಡ್ತಾ ಹೋಗ್ರಿ ಅಂತಾರೆ ಬಾಬಾ. बाप कहते हैं सिर्फ बाप और वर्षा को याद करो, छोटे बच्चे को तो बुद्धि में नहीं रहता है. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಕೇವಲ ತಂದೆ ಮತ್ತು ತಂದೆ ಕೊಡುವಂತಹ ಆಸ್ತಿಯನ್ನು ನೆನಪು ಮಾಡ್ರಿ ಅಂತ. ಚಿಕ್ಕ ಮಕ್ಕಳಿಗಂತೂ ಬುದ್ಧಿಯಲ್ಲಿ ಈ ವಿಚಾರ ಇರೋದಿಲ್ಲ. जब बालिग होता है तब बुद्धि में रहता है, तुम्हारे तो ಆರ್ಗನ್ಸ್ ಬಡೆ है. ಯಾವಾಗ ಬಾಲ್ಯಾವಸ್ಥೆ ಬರ್ತದೆ ಅಂದರೆ ಯುವ ಅವಸ್ಥೆಯಲ್ಲಿ ಜ್ಞಾನ ಬುದ್ಧಿಯಲ್ಲಿ ಬರ್ತಾ ಹೋಗ್ತದೆ. ನಿಮ್ಮದಂತೂ ಕರ್ಮೇಂದ್ರಿಯಗಳು ಈಗ ದೊಡ್ಡದಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ದೊರೆಯುತ್ತದೆ. ಜಾನ್ತೆ ಹೋ ಬಾಬಾ ಹಮೇ ಸ್ವರ್ ಕಾ ವರ್ಸಾ ದೇತೆ ಹೇ. बिचारे मनुष्य बाहर बहुत धक्के खाते रहते हैं, उनको छुड़ाए कैसे. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ನಮಗೀಗ ಸ್ವರ್ಗದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಮನುಷ್ಯರು ಪಾಪ ಹೊರಗಡೆ ಎಷ್ಟೆಲ್ಲ ಪೆಟ್ಟು ತಿಂತಾ ಇದ್ದಾರೆ ನೋಡಿ. ಅವರನ್ನು ಅದರಿಂದ ಹೇಗೆ ಮುಕ್ತ ಮಾಡಬೇಕು ಅನ್ನುವಂಥ ಯುಕ್ತಿಗಳನ್ನು ರಚಿಸಿ ಅಂತಾರೆ. ಇದರಲ್ಲಿ ಭಾಳಷ್ಟು ಯುಕ್ತಿಗಳು ಬೇಕು. ಕಿತನಿ ಬಚ್ಚಿಯ ಘರ್ ಬೈಟೆ ಲಿಖ್ತೆ ಹೇ ಕಿ ಬಾಬಾ ಹಮ್ ತೋ आपके हो गए, कभी देखा भी नहीं, मिली भी नहीं, लिखती है ಬಾಬಾ ಹಮ್ ಆಪ್ಕೆ ಹೇ. ಎಷ್ಟೊಂದು ಜನ ಮಕ್ಕಳು ಮನೆಯಲ್ಲೇ ಕುಳಿತು ಬಾಬನಿಗೆ ಪತ್ರವನ್ನು ಬರೀತಾರಂತೆ. ಬಾಬಾ, ನಾವಂತೂ ನಿಮ್ಮವರಾಗಿ ಬಿಟ್ಟಿದ್ದೇವೆ, ಎಂದಿಗೂ ಸಹ ನಿಮ್ಮನ್ನು ನೋಡೂ ಇಲ್ಲ, ಸಿಕ್ಕೂ ಇಲ್ಲ ತಾವು. ಈ ರೀತಿ ಬರೀತಾರೆ, ಬಾಬಾ ನಾವಂತೂ ನಿಮ್ಮ ಮಕ್ಕಳಾಗಿದ್ದೇವೆ ಅಂತ. ಬಾಬನ ಜೊತೆ ಮಿಲನ ಮಾಡಿಲ್ಲ, ನೋಡೂ ಇಲ್ಲ, ಆದರೂ ಕೂಡ ಬಾಬನಿಗೆ ಈ ರೀತಿ ಹೇಳ್ತಾರೆ, आपसे वर्षाम लेकर ही रहूँगी, मार भी खाती रहती है. ಬಾಬಾ, ನಾವು ನಿಮ್ಮಿಂದ ಆಸ್ತಿಯನ್ನು ತೆಗೆದುಕೊಳ್ತೇವೆ ಅಂತ ಮಕ್ಕಳು ಬಾಬನಿಗೆ ಪತ್ರವನ್ನು ಬರೀತಾರೆ. मार भी खाती रहती है, ऐसी बच्चियाँ बहुतों से आगे जा सकती है. ಮನೆಯಲ್ಲಿ ಎಷ್ಟೊಂದು ಜನರಿಗೆ ಬಂಧನ ಇರ್ತದೆ, ಪೆಟ್ಟನ್ನು ತಿಂತಾ ಇರ್ತಾರೆ. ಈ ರೀತಿ ಮಕ್ಕಳು ಭಾಳಷ್ಟು ಮುಂದೆ ಹೋಗ್ಬೋದಾಗಿದೆ. ಯಾರು ಬಂಧನದಲ್ಲಿ ಇದ್ದಾರೋ ಅಂತಹ ಮಕ್ಕಳು ಭಾಳಷ್ಟು ಮುಂದೆ ಹೋಗ್ಬೋದಾಗಿದೆ ಅಂತಾರೆ ಬಾಬಾ. ತುಮ್ ತೋ ಮಾರ್ ಭಿ ನೈ ಖಾತೆ ಹೋ, ತೋ ಭಿ ಯಾ ಸರ್ವಿಸ್ ನೈ ಕರ್ತೆ ಹೋ. ನಿಮಗೆ ಯಾವುದೇ ಬಂಧನ ಇಲ್ಲ, ಯಾವುದೇ ಪೆಟ್ಟನ್ನು ತಿನ್ನುವುದಿಲ್ಲ, ಆದರೂ ಕೂಡ ಅಷ್ಟೊಂದು ಸರ್ವೀಸನ್ನು ಮಾಡೋದಿಲ್ಲ ಮಕ್ಕಳು ಅಂತಾರೆ ಬಾಬಾ. ಬಾಬಾ ಕಿ ಬಿ ಸುನಿ ಅನ್ಸುನಿ ಕರ್ ದೇತೇವ್. ಬಾಬಾ ಏನನ್ನ ಹೇಳ್ತಾರೋ ಅದನ್ನು ಕೇಳಿಯೂ ಕೇಳದಂತೆ ಇದ್ದುಬಿಡ್ತೀರಿ ತಾವು ಮಕ್ಕಳು ಅಂತಾರೆ. ತುಮ್ ಕೋಯಿ ಬಿ ಭಾಷಾ ಮೇ ಕಾರ್ಡ್ ಛಪವಾ ಸಕ್ತೆ ಹೋ, ಕಾಮ್ ಕರ್ನೆ ವಾಲೋಂ ಕಿ ಬುದ್ಧಿ ಚಲ್ನಿ ಚಾಹಿಯೇ. ನೀವು ಯಾವುದೇ ಭಾಷೆಯಲ್ಲಾದರೂ ಕೂಡ ಈ ಕಾರ್ಡ್ಸ್ಗಳನ್ನು ಪ್ರಿಂಟ್ ಮಾಡ್ಬೋದಾಗಿದೆ. ಕಾರ್ಯವನ್ನು, ಸೇವೆಯನ್ನು ಮಾಡುವಂಥವರ ಬುದ್ಧಿ ಸದಾಕಾಲ ಓಡ್ತಾ ಇರಬೇಕು ಅಂತಾರೆ. ಬಾಬಾ कोई ಜಾಸ್ತಿ काम थोड़े ही देते हैं, उस दुनिया की गवर्नमेंट की कितनी बड़ी पंचायतें हैं विनाश के लिए. ಬಾಬಾ ಕೆಲವು ಜಾಸ್ತಿ ಕಾರ್ಯವನ್ನಂತೂ ಬಾಬಾ ಮಕ್ಕಳಿಗೆ ಕೊಡೋದಿಲ್ಲ, ಯಾವುದೇ ಜಾಸ್ತಿ ಕಾರ್ಯವನ್ನು. ಆ ಜಗತ್ತಿನಲ್ಲಿ ಸರ್ಕಾರ ಎಷ್ಟೊಂದು ಕಾರ್ಯವನ್ನು ಮಾಡಿಸ್ತದೆ ವಿನಾಶಕ್ಕೋಸ್ಕರ.
तुम्हारे पास अविनाशी पद पाने के लिए कितनी अच्छी युक्तियाँ है. ಅವಿನಾಶಿ ಪದವಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಎಷ್ಟೊಂದು ಒಳ್ಳೆಯ ಯುಕ್ತಿಗಳು ಇದಾಗಿದೆ. भक्ति मार्ग में बहुत खर्चा करते हैं और तुम देखो क्या कर रहे हो. कोई ಖರ್ಚಾ नहीं. ಭಕ್ತಿ ಮಾರ್ಗದಲ್ಲಂತೂ ಭಾಳಷ್ಟು ಖರ್ಚನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ನೋಡಿ, ಯಾವುದೇ ಒಂದು ಪೈಸೆನೂ ಕೂಡ ತಾವು ಖರ್ಚು ಮಾಡೋದಿಲ್ಲ, ಯಾವ ಖರ್ಚು ಕೂಡ ಇಲ್ಲವೇ ಇಲ್ಲ ಅಂತಾರೆ. ಭಕ್ತಿ ಮಾರ್ಗದಲ್ಲಿ ಭಾಳಷ್ಟು ಖರ್ಚಾಗ್ತದೆ. ನೀವು 1 ಸೆಕೆಂಡಿನಲ್ಲಿ ತಾವು ಜೀವನ್ಮುಕ್ತಿಯನ್ನು ಪಡ್ಕೊಳ್ತೀರಿ. ಸೆನ್ಸಿಬಲ್ ಜೋ ಬಚ್ಚೆ ಹೇ ವೋ ಬಾಬಾ ಕೋ ಕಾರ್ಡ್ ಛಪಾಕರ್ ದಿಖಾವೆ. ಯಾರು ಬುದ್ಧಿವಂತ ಮಕ್ಕಳು ಇದ್ದಾರೋ ಅವರು ಬಾಬನಿಗೆ ಬಾಬಾ ಯಾವ ಸೇವೆಯನ್ನು ಕೊಡ್ತಾರೆ, ಕಾರ್ಡ್ಸ್ಗಳನ್ನು ಮುದ್ರಣ ಮಾಡಿ ಅದನ್ನು ತೋರಿಸುವಂಥ ಕಾರ್ಯವನ್ನು ಮಕ್ಕಳು ಮಾಡ್ತಾರೆ ಅಂತಾರೆ. हम कितना सहज बाबा से वर्षा ले रहे हैं. मनुष्य तो कितने दुखी होते हैं, कितने तो यात्रों में बीच से भी लौट आते हैं. ಬಾಬಾ ಇಲ್ಲಿ ನಮಗೆ ಎಷ್ಟು ಸಹಜವಾಗಿ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ನಾವು ಬಾಬನಿಂದ ಸಹಜವಾಗಿ ಆಸ್ತಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ಮನುಷ್ಯರು ಎಷ್ಟೊಂದು ದುಃಖಿಗಳಾಗ್ತಾರೆ ನೋಡಿ. ಎಷ್ಟೊಂದು ಯಾತ್ರೆಗಳಿಗೆ ಹೋಗ್ತಾರೆ, ಆ ಯಾತ್ರೆಗಳಲ್ಲಿ ಮಧ್ಯದಲ್ಲಿಯೇ ವಾಪಸ್ ಬಂದುಬಿಡ್ತಾರೆ. ಗರೀಬ್ ಬಿಚಾರೆ ಬಹುತ್ ಭಟಕ್ತೆ ಹೇ, ಉನ್ ವಿಚಾರೋ ಪರ್ ತರಸ್ ಪಡ್ತಾ ಹೇ. ಬಡವರು ಭಾಳಷ್ಟು ಅಲೆದಾಡ್ತಾ ಇರ್ತಾರೆ. ಪಾಪ ಅವ್ರ ಮೇಲೆ ನಿಮಗೆ ದಯೆ ಬರಬೇಕು. ತುಮ್ ಗಾಡ್ ಫಾದರ್ ಕೆ ಬಚ್ಚೆ ಹೋ ತೋ ತುಮ್ಕೋ ತೋ ಸ್ವರ್ಗ ಮೇ ಆನಾ ಚಾಹಿಯೆ. ನೀವು ಆ ಪರಮಾತ್ಮನ ಮಕ್ಕಳಾಗಿದ್ದೀರಿ ಅಂದಾಗ ನಿಮಗೆ ತಂದೆಯಿಂದ ಸ್ವರ್ಗದ ಆಸ್ತಿ ತಮಗೆ ಸಿಗಬೇಕು ಅಂತಾರೆ. ತಾವು ಸ್ವರ್ಗದಲ್ಲಿ ಬರುವಂಥ ಪುರುಷಾರ್ಥವನ್ನು ಮಾಡಬೇಕು. ಯಾ ತುಮ್ ನರಕ ಮೇ ಕ್ಯೂ ಪಡೆ ಹೋ, ಯಾ ಕೊಯ್ ಬತಾನೆ ವಾಲಾ ಚಾಹಿಯೆ. ನೀವು ನರಕದಲ್ಲಿ ಯಾಕೆ ಇದ್ದೀರಿ ಇನ್ನು, ಇದನ್ನು ತಿಳಿಸಿಕೊಡುವಂಥವರು ಯಾರಾದರೂ ಬೇಕು ಅಂತಾರೆ ಬಾಬಾ. ತುಮ್ ಕಿಸ್ಕೋ ಭೀ ಸಮझा सकते हो कि अल्लाह को याद करो, अल्लाह के घर जाने के लिए. ತಾವು ಯಾರಿಗೆ ಬೇಕಾದರೂ ಕೂಡ ತಿಳಿಸಿಕೊಡ್ಬೋದಾಗಿದೆ, ಅಲ್ಲಾಹನನ್ನು ನೆನಪು ಮಾಡಿರಿ. ಅಲ್ಲಾಹನ ಮನೆಗೆ ಹೋಗೋ ಸಲುವಾಗಿ ಅಲ್ಲಾಹನನ್ನ ನೆನಪು ಮಾಡಿರಿ ಅಂತಾರೆ. ತುಮಕೋ ಯಾದ್ ಕರ್ನಾ ಹಿ ಗಾಡ್ ಕೋ, ಕ್ರೈಸ್ತ ನೇ ಭೀ ಉನ್ಕೋ ಯಾದ್ ಕಿಯಾ ಹಿ. ನೀವು ಆ ಪರಮಾತ್ಮನನ್ನು ನೆನಪು ಮಾಡಬೇಕು. ಕ್ರಿಸ್ತನೂ ಕೂಡ ಆ ಪರಮಾತ್ಮನನ್ನೇ ನೆನಪು ಮಾಡಿದ. ಸಮझो ಬ್ರಹ್ಮ ಚಲಾ ಜಾತಾ ಹೈ ತೋ ಭೀ ತುಮಕೋ ಯಾದ್ ತೋ ಶಿವಬಾಬಾ ಕೋ ಕರ್ನಾ ಹೈ. ಈಗ ತಿಳ್ಕೊಳ್ಳಿ, ಬ್ರಹ್ಮ ಹೊರಟೋಗ್ತಾರೆ ಅಂದರೆ ನೀವು ಯಾರನ್ನು ನೆನಪು ಮಾಡಬೇಕು? ಶಿವಬಾಬರವರನ್ನೇ ನೆನಪು ಮಾಡಬೇಕು. ಶರೀರ ಅಂತೂ ಬಿಟ್ಟೋಗ್ತದೆ, ನೀವು ಕೇವಲ ಶಿವಬಾಬರವರನ್ನೇ ನೆನಪು ಮಾಡಬೇಕು. ಶಿವಬಾಬಾ कहते हैं सिर्फ मुझे ही याद करो, किसी देहदारी को याद नहीं करना है, देही अभिमानी बनना है. ದೇಹದಾರಿ ತೋ ಸಬ್ ಮರೆ ಪಡೆ ಹೇ. ಶಿವಬಾಬಾ ತಿಳಿಸ್ತಾ ಇದ್ದಾರೆ, ಕೇವಲ ತಾವು ಮಕ್ಕಳು ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಲಿಕ್ಕೆ ಹೋಗಬೇಡಿ. ಆತ್ಮ ಅಭಿಮಾನಿಗಳಾಗಬೇಕು. ದೇಹದಾರಿಗಳೆಲ್ಲರೂ ಕೂಡ ಈಗ ಸತ್ತೋಗಿದ್ದಾರೆ. ಇಡೀ ಜಗತ್ತೇ ಸ್ಮಶಾನ ಆಗಿಬಿಟ್ಟಿದೆ. ಆದ್ದರಿಂದ ಬಾಬಾ ತಿಳಿಸ್ತಾರೆ, ಮಾಮೇಕಂ ಯಾದ್ ಕರೋ, ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅಂತಾರೆ ಬಾಬಾ. ದುನಿಯಾ ಮೇ ತೋ ಏಕ್ ದೋ ಕೋ ದುಃಖಿ ಕರ್ತೆ ರೆಹತೆ ಹೇ. ಜಗತ್ತಿನಲ್ಲಂತೂ ಪರಸ್ಪರ ಎಲ್ಲರೂ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡ್ತಾ ಇರ್ತಾರೆ. ಯಾ ಅಮ್ ಏಕ್ ಬಾತ್ ಕಾನ್ ಮೇ ಸುನಾತೆ ಹೈ ಬಹುತ್ ಈಸಿ. ಈ ಒಂದೇ ಒಂದು ಮಾತನ್ನು ನಾವು ಕಿವಿಗಳಲ್ಲಿ ತಿಳಿಸ್ತಾ ಇರ್ತೇವೆ. ಇದು ಬಹಳ ಸರಳ ಆಗಿದೆ. ಅಲ್ಫ್ ಔರ್ ಬೇ ಬಾಪ್ ಔರ್ ಬಾದ್ಶಾಹಿ ಕೋ ಯಾದ್ ಕರೋ. ತಂದೆ ಮತ್ತು ತಂದೆ ಕೊಡುವಂತಹ ರಾಜ್ಯ ಭಾಗ್ಯವನ್ನು ನೆನಪು ಮಾಡಿರಿ. ಮನ್ಮನಾಭವದ ಅರ್ಥ ಇದೇ ಆಗಿದೆ. ಬಾಕಿ ಎಲ್ಲ ಡಿಟೇಲ್ ಆಗಿದೆ.
बाप कल्याणकारी है, बच्चों को भी ಕಲ್ಯಾಣಕಾರಿ बनना है. ತಂದೆ ಕಲ್ಯಾಣಕಾರಿ ಆಗಿದ್ದಾರೆ ಅಂದಾಗ ನಾವು ಮಕ್ಕಳು ಕೂಡ ತಂದೆಯ ಸಮಾನ ಕಲ್ಯಾಣಕಾರಿಗಳೇ ಆಗಬೇಕು. बच्चों को भी सबूत देना है. आज हमने कितनों का कल्याण किया. कल्याण करने के लिए घूमना पड़ता है. ಮಕ್ಕಳು ಸಾಕ್ಷಿಯನ್ನು ಕೊಡಬೇಕು. ನಾವು ಇವತ್ತಿನ ದಿನ ಎಷ್ಟು ಜನರ ಕಲ್ಯಾಣವನ್ನು ಮಾಡಿದ್ವಿ. ಕಲ್ಯಾಣ ಮಾಡಲಿಕ್ಕೋಸ್ಕರ ಎಲ್ಲ ಕಡೆಗೂ ಸುತ್ತಾಕಬೇಕು ಅಂತಾರೆ. धर्म स्थापन अर्थ भी धक्का खाना पड़ता है. हम ऐसी यात्रा सिखलाते जो कब दूसरी यात्रा करनी ना पड़े. ಮನ್ಮನಾ ಭವ್. ಧರ್ಮಸ್ಥಾಪನೆ ಅರ್ಥವಾಗಿ ಎಷ್ಟೆಲ್ಲ ಪೆಟ್ಟು ತಿನ್ನಬೇಕಾಗ್ತದೆ. ನಾವು ಇಂಥ ಒಂದು ಯಾತ್ರೆಯನ್ನು ನಿಮಗೆ ಕಲಿಸಿಕೊಡ್ತೇವೆ. ಎಂದಿಗೂ ಅನ್ಯ ಯಾತ್ರೆಯನ್ನು ಮಾಡೋ ಅವಶ್ಯಕತೆಯೇ ಬೀಳೋದಿಲ್ಲ. ಕೇವಲ ಒಂದೇ ಮನ್ಮನಾ ಭವ. ಯಾತ್ರಿಯೋं को पिछाड़ी लग जाना चाहिए. ಯಾರು ಯಾತ್ರಿಕರಿರ್ತಾರೋ ಯಾತ್ರಿಕರ ಹಿಂದೆ ನೀವು ಹೋಗಬೇಕು ಅಂತಾರೆ. ಸೇವೆ ಮಾಡಲಿಕ್ಕೆ ಸರ್ವಿಸ್ ಮಾಡೋ ಸಲುವಾಗಿ ಬಡಿ ಶುರುಡ್ ಬುದ್ಧಿ ಚಾಹಿಯೆ. ಸರ್ವಿಸ್ ಮಾಡೋ ಸಲುವಾಗಿ ಭಾಳಷ್ಟು ಚುರುಕು ಬುದ್ಧಿ ಇರಬೇಕು, ತಿಳುವಳಿಕೆ ಉಳ್ಳವರಾಗಿರಬೇಕು. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते और रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, हीरे जैसा बनने का साधन बाप की याद है. ವಜ್ರ ಸಮಾನ ಆಗುವಂಥ ಸಾಧನ ಅಂದ್ರೆ ತಂದೆಯ ನೆನಪಾಗಿದೆ. ತಂದೆಯ ನೆನಪಿನಿಂದ ಒಂದು ಪೈಸೆನೂ ಖರ್ಚಿಲ್ಲದೆ ವಿಶ್ವದ ರಾಜ್ಯಭಾಗ್ಯ ತಮಗೆ ದೊರೆಯುತ್ತದೆ. ಆದ್ದರಿಂದ ನಿರಂತರವಾಗಿ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಮಾಂಗ್ನೆ ಸೆ ಮರ್ನಾ ಬಲ. ಬೇಡೋದಕ್ಕಿಂತ ಸಾಯೋದು ಮೇಲು ಎನ್ನುವಂತಹ ಬಾಬನ ಈ ಹೇಳಿಕೆಯನ್ನು ಬಾಬನಿಂದ ಎಲ್ಲವೂ ಕೂಡ ತಮಗೆ ದೊರೆತಿದೆ. ಆದ್ದರಿಂದ ಎಂದಿಗೂ ಯಾರ ಹತ್ರನೂ ನೀವು ಬೇಡಲಿಕ್ಕೆ ಹೋಗಬಾರ್ದು ಅಂತಾರೆ. ಕಲ್ಯಾಣಕಾರಿಗಳಾಗಿ ಎಲ್ಲರಿಗೂ ಸತ್ಯ ಮಾರ್ಗವನ್ನು ತಿಳಿಸಬೇಕಾಗಿದೆ. आज का वरदान, सर्व खजानों को कार्य में लगाकर बढ़ाने वाले योगी सो ಪ್ರಯೋಗಿ ಆತ್ಮಾ ಭವ್. ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಹೆಚ್ಚಿಸುವಂತಹ ಯೋಗಿ ಸೋ ಪ್ರಯೋಗಿ ಆತ್ಮರು ಆಗಿರಿ ಅಂತಾರೆ. ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ವೃದ್ಧಿ ಮಾಡುವಂತಹ ಯೋಗಿ ಸೋ ಪ್ರಯೋಗಿ ಆತ್ಮ ಆಗಿರಿ. बाप दादा ने बच्चों को सर्व खजाने प्रयोग के लिए दिए हैं. बाप दादा ಮಕ್ಕಳಿಗೋಸ್ಕರ ಸರ್ವ ಖಜಾನೆಗಳನ್ನು ಪ್ರಯೋಗಕ್ಕೋಸ್ಕರ ಕೊಟ್ಟಿದ್ದಾರೆ. जो जितना प्रयोगी बनते हैं ಪ್ರಯೋಗಿ ಕಿ ನಿಶಾನಿ ಹೈ ಪ್ರಗತಿ. ಯಾರು ಎಷ್ಟು ಪ್ರಯೋಗಿಗಳಾಗ್ತಾರೆ, ಪ್ರಯೋಗಿಗಳ ಲಕ್ಷಣನೇ ಆಗಿದೆ ಪ್ರಗತಿಯನ್ನು ಪಡ್ಕೊಳ್ಳುವಂಥದ್ದು. अगर प्रगति नहीं होती है तो ಪ್ರಯೋಗಿ नहीं. ಒಂದು ವೇಳೆ ಪ್ರಗತಿ ಆಗೋದಿಲ್ಲ ಅಂದರೆ ಅವರು ಪ್ರಯೋಗಿಗಳು ಅಲ್ಲ. ಯೋಗದ ಅರ್ಥನೇ ಆಗಿದೆ ಪ್ರಯೋಗದಲ್ಲಿ ತೊಡಗೋದು. तो तन मन धन या वस्तु जो भी बाप द्वारा मिली हुई अमानत है उसे अलबेलेपन के कारण व्यर्थ नहीं गंवाना, बल्कि उसे कार्य में लगाकर 1 से 10 गुना बढ़ाना, कम खर्च बाला नशीन बनना. यही योगी सो प्रयोगी आत्मा की निशानी है. ತನು ಮನ ಧನ ಅಥವಾ ವಸ್ತು ಏನೆಲ್ಲ ತಂದೆ ಮೂಲಕ ಸಿಕ್ಕಿದೆಯೋ ಅದೆಲ್ಲ ಅಮಾನತ್ತಾಗಿದೆ. ಅದನ್ನು ಆಲಸ್ಯದ ಕಾರಣ ವ್ಯರ್ಥವಾಗಿ ಕಳಿಬೇಡಿ. ಅದನ್ನು ಕಾರ್ಯದಲ್ಲಿ ತೊಡಗಿಸಿ 1ಕ್ಕೆ 10 ಪಟ್ಟಷ್ಟು ಹೆಚ್ಚಿಸ್ತಾ ಹೋಗಿ.
ಅದಕ್ಕೆ ಹೇಳ್ತಾರೆ ಬಾಬಾ, ಕಡಿಮೆ ಖರ್ಚನ್ನು ಮಾಡಿ ಅದರಿಂದ ಹೆಚ್ಚಿನ ಲಾಭ ಪಡ್ಕೊಳ್ಬೇಕು. ಇದೇ ಯೋಗಿ ಸ್ವಪ್ರಯೋಗಿ ಆತ್ಮಗಳ ಲಕ್ಷಣ ಆಗಿದೆ. स्लोगन, विकर्म और विकारों को त्याग करना ही सच्चा त्याग है. ವಿಕರ್ಮ ಮತ್ತು ವಿಕಾರಗಳ ತ್ಯಾಗ ಮಾಡುವುದೇ ಸತ್ಯವಾದ ತ್ಯಾಗ ಆಗಿದೆ. ವಿಕರ್ಮ ಮತ್ತು ವಿಕಾರಗಳ ತ್ಯಾಗವನ್ನು ಮಾಡುವುದೇ ಸತ್ಯವಾದ ತ್ಯಾಗ ಆಗಿದೆ. ಅಚ್ಚಾ, ಓಂ ಶಾಂತಿ.